ಮಧುಗಿರಿ. ಸರ್ಕಾರದಿಂದ ನಡೆಯುವ ಎಲ್ಲಾ ಮಹನೀಯರ ಜಯಂತಿಗಳಲ್ಲಿ ಆಯಾ ಸಮುದಾಯದವರು ಮಾತ್ರ ಸೇರುವುದಲ್ಲದೆ ಇತರೆ ಸಮುದಾಯದವರು ಪಾಲ್ಗೊಂಡಾಗ ಮಾತ್ರ ಮಹನೀಯರ ಜಯಂತಿಗಳಿಗೆ ಅರ್ಥ ಬರುತ್ತದೆ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಪಟ್ಟಣದ ಕನ್ನಡ ಭವನದಲ್ಲಿ ಶಾಸಕ ಕೆಎನ್ ರಾಜಣ್ಣ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಅಂಬಿಗರ ಚೌಡಯ್ಯ ಜಯಂತಿ ಹಾಗೂ ಅಭಿನಯ ರಂಗಕೇಂದ್ರ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಶ್ರೀ ಮಾರುತಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಫೌಂಡೇಶನ್ ವತಿಯಿಂದ ಸಂಕ್ರಾಂತಿ ನಾಟಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಸವಣ್ಣನವರ ಅನುಯಾಯಿಗಳಲ್ಲಿ ಅಂಬಿಗರ ಚೌಡಯ್ಯ ಪ್ರಮುಖವಾದವರು. ಅವರ ವಚನಗಳಲ್ಲಿ ಜೀವನದ ಸಾರವೇ ಅಡಗಿದೆ. ಅಂಬಿಗರ ಚೌಡಯ್ಯ ಅವರು ಸಮಾಜಕ್ಕೆ ಕೊಟ್ಟ ಸಂದೇಶ ಎಲ್ಲರಿಗೂ ಮಾದರಿಯಾಗಿದೆ ಎಂದರು. ಎಲ್ಲಾ ಮಹನೀಯರ ಜಯಂತಿಯನ್ನು ಎಲ್ಲಾ ಸಮುದಾಯದವರು ಸೇರಿಕೊಂಡು ದೇವರಾಜ್ ಅರಸು ಜನ್ಮದಿನದಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಾಗುವುದು. ಮಕ್ಕಳಿಗೆ ಇತಿಹಾಸದ ಬಗ್ಗೆ ತಿಳಿಸದೇ ಇದ್ದರೆ ಅವರು ಇತಿಹಾಸ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ. ಆದ್ದರಿಂದ ಯುವ ಪೀಳಿಗೆಗೆ ಇತಿಹಾಸದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕಿದೆ. ಅಭಿನಯ ರಂಗಕೇಂದ್ರದ ವತಿಯಿಂದ ತಾಲೂಕಿನಲ್ಲಿ ಸಾಕಷ್ಟು ನಾಟಕಗಳನ್ನು ಆಯೋಜನೆ ಮಾಡಿ ಜನರಲ್ಲಿ ಅರಿವು ಮೂಡಿಸುವ ಜೊತೆಗೆ ನಮ್ಮ ಪರಂಪರೆಯನ್ನು ಉಳಿಸುವ ಕೆಲಸವನ್ನು ಡಾಕ್ಟರ್ ಕೆಪಿ ಅಶ್ವತ್ಥನಾರಾಯಣ್ ಮಾಡುತ್ತಿದ್ದಾರೆ ಎಂದರು. ಬೆಂಗಳೂರು ಮಹಾನಗರ ಸಾರಿಗೆ ನಿಗಮದ ಉಪಾಧ್ಯಕ್ಷ ನಿಖೇತ್ ರಾಜ್ ಮೌರ್ಯ, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಸಹನಾ, ಪ್ರಧಾನ ಕಾರ್ಯದರ್ಶಿಗಳಾದ ಎಂಎಸ್ ಶಂಕರನಾರಾಯಣ, ರಂಗಧಾಮಯ್ಯ, ಕೋಶಾಧ್ಯಕ್ಷ ಮುನೀಂದ್ರಕುಮಾರ್, ಸಾಹಿತಿಗಳಾದ ಮಲ್ಲನಮೂರ್ತಿ, ಬಿದಲೋಟಿ ರಂಗನಾಥ್, ಅಭಿನಯ ರಂಗಕೇಂದ್ರ ಗೌರವಾಧ್ಯಕ್ಷ ಹಾಗೂ ಪತ್ರಕರ್ತ ವೈ ಸೋಮಶೇಖರ್, ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ರಂಗಪ್ಪ, ಉಪನ್ಯಾಸಕ ಎನ್ ಮಹಾಲಿಂಗೇಶ್, ಮುಖಂಡರಾದ ಡಿಜಿ ಶಂಕರನಾರಾಯಣ ಶೆಟ್ಟಿ, ಪಿಕೆ ರಂಗಸ್ವಾಮಿ, ಎಂವಿ ಮೂದ್ಲಗಿರೀಶ್, ರಂಗನಾಥ್ ಇದ್ದರು. ಸರ್ಕಾರದಿಂದ ಸುಮಾರು 35-36 ಜಯಂತಿಗಳನ್ನ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಜಯಂತಿನೂ ಕೂಡ ಯಾವ ದಾರ್ಶನಿಕರ ಜಯಂತಿ ಮಾಡ್ತಾರೆ ಬರೀ ಅವ್ರ ಜಾತಿಯವರೇ ಸೇರ್ಕೊಂಡ್ಬಿಡ್ತಾರೆ. ಅಂಬಿಗರ ಚೌಡಯ್ಯನವರು ಸಮಾಜಕ್ಕೆ ಕೊಟ್ಟಂತಹ ಸಂದೇಶ, ಅವರ ಜೀವನದ ಜನಮೆಚ್ಚುವ ಏನು ನಡವಳಿಕೆ, ಅವೆಲ್ಲವನ್ನು ಕೂಡ ಎಲ್ಲ ಸಮುದಾಯದ ಎಲ್ಲ ಜನರಿಗೂ ಕೂಡ ಮಾರ್ಗದರ್ಶನ. ಬರೀ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಆದಂತಹದ್ದಲ್ಲ. ಈ ಕನ್ನಡ ಜಯಂತಿ ಬರೀ ಒಂದೇ ಸಮುದಾಯ, ಬಸವ ಜಯಂತಿ ಅದಕ್ಕೂ ಒಂದೇ ಸಮುದಾಯ, ವಾಲ್ಮೀಕಿ ಜಯಂತಿ ಅದಕ್ಕೂ, ಮತ್ತೆ ಕರಂಜಿ ಅದಕ್ಕೊಂದು ಇವರೇ, ಅಂಬೇಡ್ಕರ್ ಜಯಂತಿ ಬರೀ ಎಲ್ಲ. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಶ್ರೇಷ್ಠ ಸಂವಿಧಾನ, ಇಡೀ ದೇಶ ಪ್ರಪಂಚ ಮೆಚ್ಚುವಂತ. ನಾವು ಅಂತ ದೊಡ್ಡ ಮನುಷ್ಯನ ಜಯಂತಿ ಆಚರಣೆ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಎಲ್ಲರೂ ಕೂಡ ಭಾಗವಹಿಸ್ತೀವಿ. ಆದರೆ ನಾವು ಬರೀ ಕೆಲವೇ ಜನ ಸೀಮಿತವಾಗಿ ಆಚರಣೆ ಮಾಡೋದು, ಇವೆಲ್ಲ ಏನಾಗ್ತದೆ ಅವ್ರಿಗೆ ಮಾಡೋ ಅವಮಾನ ಅಂತೇಳಿ ನಾನು ಭಾವಿಸ್ತೀನಿ. ಅದರಿಂದ ನಾನು ಮೊನ್ನೆ ನಮ್ಮ ರಂಗನಾಥ್ ಹತ್ರ ಬಂದಾಗ ಮಾತಾಡ್ತಾ ಇದ್ದೆ, ನಾವು ಒಂದು ಕೆಲಸ ಮಾಡೋಣ, ಪ್ರತಿ ತಾಲೂಕಾ ಆಫೀಸಲ್ಲಿ ಸರ್ಕಾರದ ಆದೇಶದಂತೆ ಅವರು ಒಂದು ಸಾಂಕೇತಿಕವಾಗಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು. ನಾವು ದೇವರಾಜು ಅವರ ಹುಟ್ಟುಹಬ್ಬ ಇರುತ್ತಲ್ಲ, ಆ ದಿವಸ ಎಲ್ಲ ದಾರ್ಶನಿಕರ ಜೈಲು ಕೂಡ ಒಂದೇ ಕಡೆ ಎಲ್ಲ ಸಮುದಾಯದವರು ಸೇರಿ ಆಚರಣೆ ಅಂತ ಆಗಬೇಕು. ಅವರೆಲ್ಲರಿಗೂ ಕೂಡ ನಮಗೆ ಪೂಜ್ಯರವ್ರೆ, ಅವರೆಲ್ಲರೂ ಕೂಡ ಗೌರವಿಸಬೇಕು. ಮತ್ತೆ ಅವರು ಜಗತ್ತಿಗೆ ಸಾರಿರ್ತಕ್ಕಂಥ ಇದ್ದಾವೆ, ಅದನ್ನು ಹೊಸ ಪೀಳಿಗೆಗೆ ಪರಿಚಯಿಸಬೇಕು. ಅದು ಮಾಡಿದಾಗ ಸಾರ್ಥಕ ಹೇಳಿ ನಮ್ಮ ಮಕ್ಕಳಿಗೆ ಇತಿಹಾಸ ಅವರು ತಿಳಿಸದೇ ಇದ್ರೆ, ಅವ್ರ ಇತಿಹಾಸ ಕಲಿದೇ ತಿಳ್ಕೊಂಡು ಅವರು ಹೊಸ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ನಮ್ಮಿಂದ. ಆದ್ರಿಂದ ಆಯಾ ಒಂದು ಚಿಂತನೆಯನ್ನೆಲ್ಲ ಹಿರಿಯರ ನಾನು ಚಪ್ಪಡಿ ಈಗಾಗಲೇ ದೇವರಾಜು ಅವರ ಎಲ್ಲೊಂದು ಬಸವಣ್ಣ, ಅಂಬೇಡ್ಕರ್, ಜಗಜೀವನ್ ರಾಮ್, ನಾನು ಇಲ್ಲದವರು ಚಿಂತನೆಯಲ್ಲಿ ಭಾಗವಹಿಸಿ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬುರವರು ಆ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ನಾನು ಕೂಡ ಈಗ ಒಂದು 4 ವರ್ಷ ಮುಂಚೆನೋ 3 ವರ್ಷದ ಮುಂಚೆನೋ ನಮ್ಮ ಯಲ್ಕೂರಲ್ಲಿ ಒಂದು ಮಾಡಿದ್ದೆ. ಅಲ್ಲಿ ಕೂಡ ಶಾಸಕರ ಆಚರಣೆ ಮಾಡ್ತಕ್ಕಂಥ ಒಂದು ವೇದಿಕೆ ಸಿದ್ಧ ಮಾಡಿದ್ದೆ. ಅಲ್ಲಿ ಬಹಳಷ್ಟು ಜನ
ಸ್ವಯಂ ಆಗಿ ಬಂದು ಭಾಗವಹಿಸಿದ್ದು ಸಣ್ಣ ಹಳ್ಳಿ 4,000-5,000 ಜನ ಸೇರಿ ನಾವು ಇಲ್ಲಿಯೂ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದ ದಾರ್ಶನಿಕರ ಜಯಂತಿಯ ಆಚರಣೆ ಸಂದರ್ಭದಲ್ಲಿ ಒಬ್ಬೊಬ್ಬರು ದಾರ್ಶನಿಕರ ತತ್ವ ಸಿದ್ಧಾಂತವನ್ನು ಕೂಡ ಒಬ್ಬೊಬ್ಬರ ಕಡೆಯಿಂದ ಮಾತನಾಡಿಸಿ ಬರೀ ರಾಜಕಾರಣಿಗಳು ಕರೆಸಿ ಭಾಷಣಿಸಿ ಇಡೀ ಅದು ನಮಗೆ ಒಂದು ಕ್ರಮ ಮಾಡಿದ್ರೆ ಒಬ್ಬರು ಹಿರಿಯರು ಏನಾದ್ರು ಮಾತನಾಡಿ ಆ ನಾಮತಗಳು ಕೂಡ ಸಮಾಜದಲ್ಲಿ ಒಂದು ಜೀವನವನ್ನು ನಡೆಸಲಿಕ್ಕೆ ಪೂರ್ವದ ಮಾತುಗಳನ್ನು ನಾವು ಹೇಳಬೇಕು. ಕ್ಷುಲ್ಲಕ ಮಾತನ್ನ ಕೇಳ್ತಕ್ಕಂಥದ್ದು, ಅದಕ್ಕೆ ವೇದಿಕೆ ಅಣಿ ಮಾಡ್ತಕ್ಕಂಥದ್ದು ಕ್ರಮ ಆಗೋದಿಲ್ಲ ಅಂತ ನಾವು ಕೂಡ ಭಾವಿಸಿದ್ದೇವೆ. ಆ ಒಂದು ದಿಶೆಯಲ್ಲಿ ಅಂಬಿಗರ ಚೌಡಯ್ಯನಲ್ಲಿ ಮಾತನಾಡ್ತಕ್ಕಂಥವ್ರು ಇರ್ಬೋದು, ನಮ್ಮ ಬೇರೆ ಬೇರೆ ಕಾರ್ಯಗಳಿದ್ದ ಮತ್ತು ಇತರ ಎಲ್ಲ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಇಲ್ಲಿರೋರು ಮತ್ತು ಮುಂಭಾಗದಲ್ಲಿ ಹಾಸ್ಯರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಒಟ್ಟಾರೆ ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ಮಾಡಿದ್ದಾರೆ. ಈ ನಾಟಕೋತ್ಸವ ನಮ್ಮ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ದ್ವೇಷ, ಅಸೂಯೆಗಳು ನಿವಾರಣೆ ಆಗ್ತಕ್ಕಂಥ ರೀತಿಯಲ್ಲಿ ನಾಟಕೋತ್ಸವಗಳು ಹೆಚ್ಚು ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನಾಟಕೋತ್ಸವ ಕಾರ್ಯಕ್ರಮವನ್ನು ಕೂಡ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದರಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರು ಕೂಡ ಶುಭ ಆಗಲಿ. ಅದನ್ನು ಯಾರೆಲ್ಲ ಒಂದು ನಾಟಕ ನಡೆಸಬೇಕು ಅಂತಂದ್ರೆ ಭಾಳ ಕಷ್ಟ, ಒಬ್ಬರಿಂದ ಆಗೋದಿಲ್ಲ. ಬಹಳಷ್ಟು ಜನ ಕಲಾವಿದರುಗಳು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಬೇಕಿರ್ತಕ್ಕಂಥ ತಯಾರಿಗಳನ್ನು ಮಾಡುವಂಥದ್ದು, ವಾದ್ಯಗೋಷ್ಠಿ, ಪ್ರತಿಯೊಂದು ಅದು ಎಲ್ಲ ಜನರ ಸಮೂಹದ ಎಲ್ಲ ಜನರು ಕೂಡ ಭಾಗಿಯಾಗಿ ನಡೆಯುವಂಥದ್ದು ನಾಟಕ. ಇತ್ತೀಚಿನ ದಿನಗಳಲ್ಲಿ ನಾಡು ಭಾಳ ಕಡಿಮೆ ಆಗಿದೆ. ನಾಟಕ ರಾತ್ರಿ 9 ಗಂಟೆ ಕೂತ್ರೆ ಬೆಳಗ್ಗೆ 5 ಗಂಟೆ 6 ಗಂಟೆ ತನಕ ನೋಡ್ತಾ ಇರೋರು. ಆ ಪೌರಾಣಿಕ ನಾಟಕ ನೀತಿ ಬೋಧನೆ ಮನರಂಜನೆ ಇರ್ತಾರೆ. ಎಲ್ಲ ನೀತಿ ಬೋಧಕ ನಾಟಕಗಳು ಕಡಿಮೆ ಆಗ್ತಾ ಇರೋ ಮನರಂಜನೆಗೆ ಸುವಾಗಿರ್ತಕ್ಕಂಥ ಇಲ್ಲಿ. ಆದರೆ ಪೌರಾಣಿಕ ನಾಟಕ ನಶಿಸಬಾರದು. ಪೌರಾಣಿಕ ನಾಟಕಗಳು ಅಲ್ಲಿ ಹೆಚ್ಚು ಆಸಕ್ತಿಯಿಂದ ಅಭಿನಯ ಮಾಡ್ತಕ್ಕಂಥದ್ದನ್ನು ಭಾಗವಹಿಸಿದ